ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು 5 ಗ್ರೌಂಡ್ಗಳನ್ನು ನಾವು ಈ ಕೇಸಲ್ಲಿ ಹೇಳ್ಬೋದು. ಒಂದು, ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ಇನ್ಸಿಡೆಂಟ್ ಕ್ರೈಮ್ ಅಫೆನ್ಸ್ ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗದಲ್ಲಿ. ಅದು ಕ್ರೈಮ್ ನಡೆದಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಪಟ್ಟಣಗೆರೆ ಶೆಡ್ಡಲ್ಲಿ. ಆ ಬಾಡಿನ ಡಿಸ್ಪೋಸ್ ಮಾಡಿರ್ತಕ್ಕಂಥದ್ದು ಅದೊಂದು ಸೋಮನಲ್ಲಿ, ಮೋರಿಯಲ್ಲಿ. ಸೊ 3 ಪ್ಲೇಸ್ಗಳಲ್ಲಿ ಇದು ಕೃತ್ಯ ನಡೆದಿದೆ. ಈ 3 ಪ್ಲೇಸ್ಗಳಲ್ಲಿ ಎಲ್ಲಿ FIR ಆಗಬೇಕು, ಎಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಡೆಡ್ ಬಾಡಿ ಸಿಕ್ಕಿರ್ತಕ್ಕಂಥ ಸೋಮನಹಳ್ಳಿ ಜ್ಯೂರಿಸ್ಡಿಕ್ಷನ್ಲಿ ಪೊಲೀಸ್ ಸ್ಟೇಷನ್ ಯಾವುದಿದೆ ಅಲ್ಲಿ FIR ಆಗಬೇಕು. ಆ FIR ಅನ್ನು ಎಲ್ಲಿ ಪ್ರಾರಂಭ ಆಗಿದೆ ಸ್ಟೇಷನ್ನು ಅಲ್ಲಿಗೆ ಕಳಿಸ್ಬೇಕು ತನಿಖೆಗೆ. ಇದು ಇಸ್ ಎ ಮೇಜರ್ ಪಾಯಿಂಟ್. ಇದು ಇಸ್ ಎ ಪ್ರೊಸೀಜರ್. ದಿಸ್ ಈಸ್ ದ ಪ್ರೊಸೀಜರ್ ಅಂಡರ್ ದಿ CR ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಈಗ BNSS ಆಗಿದೆ, ಅದು ಬೇರೆ ವಿಚಾರ. ಇದು CRPC ಅಲ್ಲಿ ಬರೋದ್ರಿಂದ ದಿಸ್ ವಿಲ್ ದಿ ಪ್ರೊಸೀಜರ್. ಈ ಪ್ರೊಸೀಜರನ್ನು ಯಥಾವತ್ತಾಗಿ ಪೊಲೀಸವರು ಫಾಲೋ ಮಾಡಿದಾರಾ ಇಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್. ಒಂದು ಪಾಯಿಂಟ್ ಈ ಫಾಲೋ ಮಾಡಲಿಲ್ಲ ಅಂದರೆ ದಿಸ್ ಗ್ರೌಂಡ್ ಕ್ಯಾನ್ ಟೇಕ್. ಆ ನಂತರ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳೇನಿದ್ದಾವೆ ಅದೆಲ್ಲನೂ ಸೃಷ್ಟಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾವು. ರೇಣುಕಾಸ್ವಾಮಿ ಕೊಲೆ ಆಗಿರ್ತಕ್ಕಂಥದ್ದು ನಮ್ಗೆ ಖಂಡಿತವಾಗ್ಲೂ ಸಹ ನಮ್ಮ ಮನಸ್ಸಿದೆ. ಅದರಲ್ಲಿ ಯಾರನ್ನೂ ಸಹ ಅಂಥ ಬ್ರೂಟಲ್ ಮರ್ಡರ್ ಮಾಡಬಾರ್ದಾಗಿತ್ತು. ಅಂಥ ವ್ಯಕ್ತಿ ಸಾವಿಗೆ ನಾವು ಸಂತಾಪ ಇದು ಸಹಜವಾಗಿದೆ. ಬಟ್ ಎಸ್ ಎ ಲಾಯರ್ ಆಗಿ ನಾವು ಡಿಫೆನ್ಸ್ ಆಗಿ ಹೇಳುವಂಥ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೀನಿ, ಆತನನ್ನು ಅಲ್ಲಿಂದ ಕಿಡ್ನಾಪ್ಮೆಂಟ್ ಮಾಡ್ಕೊಂಡು ಬಂದಿಲ್ಲ. ಕಿಡ್ನಾಪ್ ಮಾಡಬೇಕಾದ್ರೆ ಒಂದಷ್ಟು ಫೋರ್ಸ್ಬಲ್ ಆಗಿ ಬಾಡಿನ ಕರ್ಕೊಂಬರ್ಬೇಕಾಗ್ತದೆ. ಇವರೇ ಹೇಳೋ ಪ್ರಕಾರವಾಗಿ ಚಿತ್ರದುರ್ಗದಲ್ಲಿ ಅದು ತುಮಕೂರಲ್ಲಿ ಅವರೇ ತಿಂಡಿ ಕೊಡಿಸ್ತಾನೆ ಅಂತ ಹೇಳ್ತಾರೆ, ಅಥವಾ ದರ್ಶನ ತೋರಿಸ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಕರ್ಕೊಂಬರ್ತಾರೆ ಅಂತಕ್ಕಂಥ ಮಾಡ್ತಾರೆ. ಸೊ ಅಲ್ಲಿ ಕಿಡ್ನಾಪ್ ಅಂತಕ್ಕಂಥದ್ದು ಹೋಗ್ತದೆ. ಅದು ಪ್ಲಾನ್ ಆಗಿ ಕರ್ಕೊಂಬಂದಿದ್ದಾರೆ. ಪ್ಲಾನ್ ಆಗಿ ಕರ್ಕೊಂಬಂದಿದ್ದಾರೆ. ಆ ಪ್ಲಾನಲ್ಲಿ ಎಲ್ಲೂ ಸಹ ಇವ್ರನ್ನ ಮಾಡ್ತಕ್ಕಂಥ ಉದ್ದೇಶ ಇತ್ತು ಅಂತಕ್ಕಂಥದ್ದು ಎಲ್ಲೂ ಇರಲ್ಲ. ಸೊ ಆ ಕರ್ಕೊಂಬಂದಾಗ ಇಲ್ಲಿದ್ದಾಗಲೂ ಸಹ ಈ ಇನ್ವೆಸ್ಟಿಗೇಷನಲ್ಲಿ ಇವನ್ನ ಕರ್ಕೊಂಬಂದು ಯಾರು ಹೊಡೆದಿರೋದು ಇಲ್ಲ ಅಷ್ಟರಲ್ಲಿ. ಸೊ ಆ ಘಟನೆ ವಿಚಾರಕ್ಕೆ ಕರ್ಕೊಂಬಂದಿದ್ದೀವಿ ಅಂತಕ್ಕಂಥ ಇನ್ಫಾರ್ಮ್ ಮಾಡಿದ್ಮೇಲೆ ಇನ್ಫಾರ್ಮ್ ಯಾರಿಗೆ ಮಾಡ್ತಾರೆ ಆ ವ್ಯಕ್ತಿಗಳೆಲ್ಲ ಕುಡಿದಿರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ನಾವು ಸರ್ಕ್ಯುಲೇಟ್ ಆಗ್ತದೆ. ಒಂದು ವೇಳೆ ಆದಿದೆ ಆದರೆ ದಟ್ ವುಡ್ ಬಿ ಆಲ್ಸೋ ಮೇಜರ್ ಗ್ರೌಂಡ್ ಟು ಗೆಟ್ ಹಿಮ್ ರಿಲೀಸ್. ಇಂಟಾಕ್ಸಿಕೇಷನ್ ಇರ್ತಕ್ಕಂಥ ಒಂದು ಜನರಲ್ ಇಂಟಾಕ್ಸಿಕೇಷನ್ ಆರ್ ಇಂಟೆನ್ಷನಲ್ ಇಂಟ್ಯಾಕ್ಟ್. ಸೆಲ್ಫ್ ಇಂಟ್ಯಾಕ್ಟ್ ಆದರೆ ಸ್ವತಃ ಅವನೇ ಇಂಟ್ಯಾಕ್ಟ್ ಮಾಡಿಕೊಂಡು ಈ ಘಟನೆ ಇವನು ಕೊಲೆ ಮಾಡಬೇಕು ಉದ್ದೇಶ ಇಟ್ಕೊಂಡು ಅವನೇ ಕುಡಿದಿದ್ರೆ ಅದು ದಟ್ ಡಿಫೆನ್ಸ್ ಕೆನಾಟ್ ಬಿ ಟೇಕ್ ಇಟ್ ಔಟ್. ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಆದರೆ ಬೇರೆಯವ್ರು ಕುಡಿಸ್ಬಿಟ್ಟು ಇಂಟಾಕ್ಸಿಕೇಷನ್ಲಿದ್ದು ಅವನು ಪ್ರಚೋದನೆ ಮಾಡಿ ಪ್ರೊವೋಕ್ ಮಾಡಿದಾಗ ದೆನ್ ದಿ ಸೆಕ್ಷನ್ 85 ಕ್ಯಾನ್ ಕಮ್ ಇನ್ ಟು ಸೇಫ್ ಎಕ್ಸಮ್ಷನ್ಸ್ ಅವೆಲ್ಲ. ಸೊ ದಟ್ ವಿಲ್ ನಾಟ್ ಆ ಕಂಟ್ರೋಲ್, ಆ ಕೃತ್ಯ ಇದೆಯಲ್ಲ, ಆ ಕೃತ್ಯ ಅಪರಾಧಕ್ಕೆ ಕೃತ್ಯ ಆಗಿರೋದಿಲ್ಲ, ಅದು ಬೇರೆ ಒಂದು ಪರಿಣಾಮದಿಂದ ಆಗಿರ್ತಕ್ಕಂಥ ಕೃತ್ಯ. ಸೊ ಅಂಥದ್ರಲ್ಲಿ ತಪ್ಪು. ಸೊ ದಿಸ್ ಆಲ್ಸೋ ಕ್ಯಾನ್ ಟೇಕ್ ಇಟ್ ಔಟ್. ಮೂರನೇ ವಿಚಾರ, ಈ ಪ್ರತ್ಯಕ್ಷ ಸಾಕ್ಷಿಗಳು ಇವತ್ತು ತನಿಖೆ ಆಗೋ ತನಕ, ಇವತ್ತು ತನಿಖೆ ಆಗಿದೆ, ಕಂಪ್ಲೀಟ್ ಆಗಿದೆ, ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಆ ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಸತ್ಯದ ಸಾಕ್ಷಿಗಳು ಅಂತಕ್ಕಂಥದ್ದನ್ನು ಸಹ ಗಮನಿಸಬೇಕಾಗ್ತದೆ. ಮೂರನೇದು. ನಾಲ್ಕನೇದು, ಯಾವುದೇ ಒಂದು ಕೇಸಲ್ಲಿ ತನಿಖೆ ಮುಗಿದಾಗ ಪೊಲೀಸವ್ರ ಕೆಲಸ ಏನಿರ್ತದೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ ಅವರು ಪದೇ ಹೇಳ್ಕೊಂಡ್ಬರ್ತಾ ಇದ್ದಾರೆ, ತನಿಖೆ ಕಂಪ್ಲೀಟ್ ಆದರೆ ಎಂಥದ್ದೇ ಇನ್ನೂ ಅಫೆನ್ಸ್ ಅಲ್ಲ, ಅದು ಅದಕ್ಕೆ ಶಿಕ್ಷೆ ಆಗೋ ತನಕ ನೀವು ಅನಿವಾರ್ಯ ಏನಿದೆ, ಶಿಕ್ಷೆ ಆಗೋ ತನಕ ಇಟ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಒಳಗಡೆ ಜೈಲಲ್ಲಿ. ಜಾಮೀನು ಬಿಡುಗಡೆ ಮಾಡೋದು ಒಂದು ವೇಳೆ ಎಂಥ ಸಂದರ್ಭದಲ್ಲಿ ಅಂದರೆ ಕೇಸ್ಗೆ ಅಟೆಂಡ್ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಅಥವಾ ದೇಶ ಬಿಟ್ಟು ಹೋಗ್ತಾನೆ ಅನ್ನುವಂಥ ಸಂದರ್ಭದಲ್ಲಿ, ಅಥವಾ ಇನ್ನೊಬ್ರಿಗೆ ಇದರಿಂದ ನಷ್ಟ ಇದೆ ಅನ್ನುವಂಥ ಸಂದರ್ಭದಲ್ಲಿ, ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅವನು ಒಳಗಡೆ ಇಟ್ಕೋಬೇಕು ಹೊರತು ಅದರ್ವೈಸ್ ಈಸ್ ಎಂಟೈಟಲ್ ಫಾರ್ ಬೈಲ್ ಅಂತಕ್ಕಂಥ ಅಕ್ಯೂಸ್ಡ್ ಬೈಲ್ ಕೊಡ್ಬೋದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಪದೇ ಸುಪ್ರೀಂ ಕೋರ್ಟಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸೊ ದಟ್ ಆಲ್ಸೋ ಕ್ಯಾನ್ ಟೇಕ್ ದಿ ಗ್ರೌಂಡ್. ಫಿಫ್ತ್ ಗ್ರೌಂಡು ಈಗ ಅದನ್ನೇನು ಬೆನ್ನು ನೋವು ಅಥವಾ ಮತ್ತೊಂದು ಏನೋ ಒಂದು ಹೆಲ್ತ್ ಗ್ರೌಂಡ್ಸ್ ಏನೋ ಇರ್ತವೆ.
ಹೆಲ್ತ್ ಗ್ರೌಂಡಲ್ಲೂ ಸಹ ಅದನ್ನು ಬೇಲ್ ಕೇಳ್ಬೋದು. ಸೊ ಅದು ಹೆಲ್ತ್ ಗ್ರೌಂಡು ಸೀರಿಯಸ್ ಹೆಲ್ತ್ ಗ್ರೌಂಡ್ಸ್ ಇಲ್ಲದೆ ಇರೋದ್ರಿಂದ ಕೋರ್ಟನ್ನು ಕೊಡಬೇಕು ಅಂತ. ಬಟ್ ಅಂತಿಮವಾಗಿ ಕೋರ್ಟ್ ಅವರು ಅಂಡರ್ ಟ್ರಯಲ್ ಪ್ರಿಸನರ್ಸನ್ನು ಪೊಲೀಸ್ ಅವ್ರಿಗೆ ಅವರ ತನಿಖೆಗೆ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ತನಿಖೆ ಮುಗಿದಿದ್ದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದ್ರೆ. ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸಹ ಓಪನ್ ವೇದಿಕೆಗಳಲ್ಲಿ ಅನಗತ್ಯವಾಗಿ ಯಾಕೆ ಇಟ್ಕೊಂಡಿದ್ದಾರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತಕ್ಕಂಥ ಒಂದು ಪ್ರಶ್ನೆಯೂ ಸಹ ಸಾರ್ವಜನಿಕರು ಮಾಡಿರ್ತಕ್ಕಂಥ ನಾವು ಇಲ್ಲಿಗೆ ಪ್ರಸ್ತಾಪ ಮಾಡ್ಬೋದು. ಸರ್, ಇನ್ನೊಂದು ಪೊಲೀಸ್ನವರು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ತಯಾರಿ ನಡೆಸಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅಂದ್ರೆ ಇದು ಯಾಕೆ, ಏನ್ ಇಂಟೆನ್ಷನ್ ಇರಬಹುದು ಪೊಲೀಸ್ನವ್ರದ್ದು? ನೋಡಿ, ಸೆಕ್ಷನ್ 173 ಸಬ್ ಕ್ಲಾಸ್ 8 ಒಂದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆ್ಯಂಡ್ ಫೈನಲ್ ಚಾರ್ಜ್ ಶೀಟ್. ಇದು ನನ್ನ ಪ್ರಕಾರವಾಗಿ ಅವ್ರು ಪೊಲೀಸರು ಹೇಳಿರ್ತಕ್ಕಂಥ ಪ್ರಕಾರವಾಗಿ 173 ಸಬ್ ಕ್ಲಾಸ್ 8 ಚಾರ್ಜ್ ಶೀಟ್, ಅಂತಿಮ ಚಾರ್ಜ್ ಶೀಟ್ ಫೈನಲ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಡಿಷನಲ್ ಚಾರ್ಜ್ ಶೀಟ್ ಮೇಲುವಾಗ ಅಂತಿಮ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೂ ಸಹ ಒಂದು ಮಧ್ಯೆ ಒಂದಷ್ಟು ಸಾಕ್ಷಿಗಳು ರಿವೀಲ್ ಆದಾಗ ಕೋರ್ಟ್ ಪರ್ಮಿಷನ್ ಕೇಳ್ಕೊಂಡು ಕೋರ್ಟ್ ಅನುಮತಿಸಿದರೆ ಹೊಸ ಅಂಶಗಳೇನಿದ್ದಾವೆ ಆ ಅಂಶಗಳನ್ನು ಅಡಿಷನಲ್ ಚಾರ್ಜ್ ಶೀಟ್ ಅಂತಲ್ಲಿ ಫೈಲ್ ಮಾಡ್ಬೋದು. ಸೊ ಇದರಲ್ಲಿ ನನ್ನ ಪ್ರಕಾರವಾಗಿ ಯಾಕೆ ಅಡಿಷನಲ್ ಚಾರ್ಜ್ ಶೀಟ್ ಫೈಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಏನು ವೈಜ್ಞಾನಿಕ ಸಾಕ್ಷಿಗಳಿದ್ದಾವೆ, ಒಂದಷ್ಟು ಸಾಕ್ಷಿಗಳು ಇವರ ಚಾರ್ಜ್ ಶೀಟ್ಗೆ ಅಥವಾ ಇವರ ಕಂಪ್ಲೇಂಟ್ಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಆ ವೈಜ್ಞಾನಿಕ ಸಾಕ್ಷಿಗಳಲ್ಲಿ ಬರಲಿಲ್ಲ. ಸೊ ಅದೇ ಸಾಕ್ಷಿಗಳನ್ನು ಬೇರೆ ಲ್ಯಾಬ್ ಕಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳು ನಾವು ನೋಡಿ ಆ ಲ್ಯಾಬ್ಗಿಂದ ಬಂದಿರತಕ್ಕಂಥ ಸಾಕ್ಷಿಗಳೇನಾದ್ರು ಬಂದರೆ ವೇರಿಯೇಷನ್ಸ್ ಬಂದರೆ, ಈ ಸಾಕ್ಷಿ ರಿಪೋರ್ಟ್ಗೂ ಮತ್ತು ಬೇರೊಂದು ಲ್ಯಾಬಿನ ರಿಪೋರ್ಟ್ಗೂ ವೇರಿಯೇಷನ್ಸ್ ಏನಾದರೂ ಬಂದಾಗ ಆ ಸಾಕ್ಷಿಗಳನ್ನು ಒಂದಲ್ಲಿ ಇವ್ರಿಗೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಆದರೆ ಅಂಥದ್ದನ್ನು ಅಡಿಷನಲ್ ಚಾರ್ಜ್ ಶೀಟಲ್ಲಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸುವಂಥ ಅವಕಾಶ ಇದೆ. ಓಕೆ ಸರ್, ಇನ್ನು ಎಲ್ಲರೂ ಕಾಯ್ತಾ ಇರುವಂಥದ್ದು, ಅವರು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಬಾಸ್ ಬಿಡುಗಡೆ ಆಗಿ ಬರ್ತಾರೆ ಜಾಮೀನಿನ ಮೇಲೆ ಅಂತ. ಜಾಮೀನು ಸಿಗುತ್ತಾ ಸರ್ ದರ್ಶನ್ಗೆ? ನೋಡಿ, ಫ್ಯಾನ್ಸು ಕಾಯ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ, ಅಥವಾ ಇವ್ರು ದೊಡ್ಡ ನಟ ಅನ್ನೋ ಕಾರಣಕ್ಕಾಗಿ, ಅಥವಾ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿಬಿಟ್ಟಾರೆ ಇದರಲ್ಲಿ ಕಾರಣಕ್ಕಾಗಿ, ಈ ಕಾರಣಕ್ಕಾಗಿ ಅಥವಾ ನಿಮ್ಮ ಅಭಿಮಾನ ಕಾರಣಕ್ಕಾಗಿ ಜಾಮೀನುಗಳು ಬಿಡಬೇಕಂದ್ರೆ ಬಿಡಲ್ಲ, ಅವಕಾಶ ಇಲ್ಲ. ಈ ಫ್ಯಾನ್ಗಳಿದಾವಲ್ಲ, ಈ ಫ್ಯಾನ್ಗಳು ಎ ಸಿಗಳು ಇವೆಲ್ಲ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗ್ತದೆ. ಸೊ ನಾನು ಹೇಳುವಂಥದ್ದು, ಇವರ ಫ್ಯಾನ್ಗಳು ಕಾರಣಕ್ಕಾಗೇ ಅದನ್ನು ಸಮಸ್ಯೆಗಳಿಗೆ ಒಳಗಾಗಬಾರ್ದು. 100% ಈಗ ನಾನು ಹೇಳುವಂಥದ್ದು, ಈಗ ನೋಡಿ ಅದನ್ನ ಮಾಡಿದಾನೋ ಇಲ್ಲೋ, ಜೈಲಲ್ಲಿ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದ್ರು ಒಂದಷ್ಟು ಜನ ಅಂತ ಆರೋಪ ಇದೆ. ಇದು ಯಾರಿಂದ ಆರೋಪ? ಇಟ್ಸ್ ಬಿಕಾಸ್ ಆಫ್ ಫ್ಯಾನ್ಸ್. ನಮ್ಮ ಫ್ಯಾನು ನಮ್ಮ ಬಾಸ್ಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಪ್ಪು ಮಾಡಿಸ್ತಕ್ಕಂಥದ್ದು. ಇದು ಬುದ್ಧಿ ಇರಬೇಕಾಗಿತ್ತು, ಅವೆಲ್ಲ ಮಾಡ್ಬೋದು. ಜನ ಸುಳ್ಳೋದು ನಮ್ಗೆ ಗೊತ್ತಿಲ್ಲ, ಬಟ್ ತನಿಖೆಯಿಂದ ಗೊತ್ತಾಗಬೇಕಾಗ್ತದೆ. ಬಟ್ ಪತ್ರಿಕೆಗಳು ಬರ್ತಾ ಇದೆಯಲ್ಲ, ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ, ಸೊ ಏನೇ ಮಿಸ್ಟೇಕ್ ಆದ್ರೂ ಸಹ ಇಟ್ಸ್ ಬಿಕಾಸ್ ಫ್ಯಾನ್ಸಿಂದ ಅದನ್ನ ತೊಂದರೆ ಆಗಬಾರ್ದು. ಫ್ಯಾನ್ಸು ಸಮಾಧಾನದಿಂದ ಭದ್ರವಾಗಿ ಆರಾಮಾಗಿರ್ಬೇಕಾಗ್ತದೆ. ಕೋರ್ಟ್ಗಳಿಗೆ ಯಾವ ಕಾರಣಕ್ಕೂ ಸಹ ನಿಮ್ಮ ಹೋರಾಟಗಳಾಗಲಿ, ನಿಮ್ಮ ಅಭಿಮಾನ ಆಗಲಿ, ನಿಮ್ಮ ದುಡ್ಡುಗಳಾಗಲಿ, ನಿಮ್ಮ ಪ್ರೀತಿ ಆಗಲಿ ಉಪಯೋಗಕ್ಕೆ ಬರೋದಿಲ್ಲ. ಇದರಿಂದ ಜಾಮೀನು ಕೊಡ್ಬೇಕಂದ್ರೆ ಆಗೋದಿಲ್ಲ, ಕೊಡೋದಿಲ್ಲ. ಕಾನೂನು ಎಲ್ರಿಗೂ ಒಂದೇ ಇದೆ. ಸೊ ಹಾಗಾಗಿ ಫ್ಯಾನ್ಗಳೆಲ್ಲ ನೀವು ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ. ಅದೇ ಒಟ್ಟಾರೆಯಾಗಿ ಜಾಮೀನು ಸಿಗುತ್ತಾ ಸರ್ ದರ್ಶನ್ಗೆ? ನೋಡಿ, ಇದು ಸಾಕ್ಷಿಗಳ ಆಧಾರದ ಮೇಲೆ ನಾನು ಹೇಳಿದ್ನಲ್ಲ, ಇಷ್ಟು ಗ್ರೌಂಡ್ಗಳು ಒಂದು ವೇಳೆ ಪ್ರಾಸಿಕ್ಯೂಷನ್ ಅವರು ಇದೆಲ್ಲ ವಿಫಲ ಆಗಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಹ ಜಾಮೀನನ್ನು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಇದು ಗಂಭೀರವಾಗಿರ್ತಕ್ಕಂಥ ಇವೆಲ್ಲ ಡಿಫೆನ್ಸ್ ಅವರು ಪ್ರೂವ್ ಮಾಡಲಿಲ್ಲ ಅಂದರೆ ಜಾಮೀನು ರಿಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಜಾಮೀನು ಕೊಡೋದು ಬಿಡೋದು, ಈಗ ಅವ್ರು ಚಾರ್ಜ್ ಶೀಟ್ ಮೇಲೆ ಅವರು ವಾದ ಯಾವ ಥರ ಮಾಡ್ತಾರೆ ಮತ್ತು ವಾದ ಯಾವ ಥರ ಇಂಟರ್ಪ್ರೇಟ್ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ, ಸಂದರ್ಭಗಳನ್ನೇ ವ್ಯಾಖ್ಯಾನ ಮಾಡ್ತಾರೆ, ಮತ್ತು ಕಾನೂನಿನ ಅವರ ಅನುಕೂಲಗಳೇನಾಗ್ತದೆ ಇದ್ದಾವೆ, ಕಾನೂನಿನ ಲೂಪೋಲ್ಸನ್ನು ಅವ್ರನ್ನ ಉಪಯೋಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ, ಇಲ್ಲದೆ ಅನ್ನೋದಿಲ್ಲ. ನೋಡ್ಬೇಕು, ಇದು ಸಾಕ್ಷಿ ಚಾರ್ಜ್ ಶೀಟ್ ಕೈಗೆ ಬಂದರೆ ಅದು ಸಂಪೂರ್ಣವಾಗಿ ಮಾಹಿತಿ. ಅಂದರೆ ಮೇಲ್ನೋಟಕ್ಕೆ ಜಾಮೀನು ಸಿಗೋದಷ್ಟು ಸುಲಭ ಅಲ್ಲ ಅನ್ನುವಂಥ ಮಾತುಕತೆ ಆಗ್ತಿದೆ ಸರ್. ಬಿಕಾಸ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಐಷಾರಾಮಿ ಜೀವನವನ್ನು ನಡೆಸಿದ್ರಲ್ಲಿ, ಸಿಗರೇಟ್ ಇಟ್ಕೊಂಡು ಆರಾಮಾಗಿ ಇದ್ರು. ಆ ಪ್ರಭಾವವನ್ನು ಬೆಳೆಸಿ ಹೊರಗಡೆ ಬಂದರೆ, ಅವರು ಜಾಮೀನಿನ ಮೇಲೆ ಏನಾದರೂ ಹೊರಗಡೆ ಬಂದರೆ ಪ್ರಭಾವವನ್ನು ಬೆಳೆಸಿ ಅಥವಾ ಬಳಸಿ ಸಾಕ್ಷ್ಯಾಧಾರಗಳನ್ನು ಸಾಯಿಸುವಂಥ ಅಥವಾ ನಾಶಪಡಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಅವರಿಗೆ ಜಾಮೀನು ಸಿಗೋದಷ್ಟು ಸುಲಭನಾ ಅಂತ? ನೋಡಿ, ಅದನ್ನು ನಾನು ಹೇಳಿದೆ, ಕೋರ್ಟ್ ಗಮನಕ್ಕೆ
ಇವರು ನಂಬಿಕೆ ಕೊಟ್ಟಾಗ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷಿಗಳನ್ನು ನಾಶ ಮಾಡೋದಿಲ್ಲ, ನಾನು ದೇಶವನ್ನು ಬಿಟ್ಟು ಹೋಗೋದಿಲ್ಲ, ನಾನು ಈ ಕೋರ್ಟ್ಗೆ ವಿಧೇಯನಾಗಿ ಕೋರ್ಟ್ಗೆ ಇರ್ತೀನಿ, ನಾನು ಡೈಲಿ ಕೋರ್ಟ್ಗೆ ಬರ್ತೀನಿ, ಈ ನಂಬಿಕೆಯನ್ನು ಕೋರ್ಟ್ಗೆ ಕೊಡಬೇಕು. ಈ ನಂಬಿಕೆ ಈಗ ಆಲ್ರೆಡಿ ತನಿಖೆ ಮುಗಿದಿದ್ದು ಚಾರ್ಜ್ ಶೀಟ್ ಆಗೋಗ್ಬಿಟ್ಟಿದೆ, ನನಗೆ ಆರೋಗ್ಯ ದೃಷ್ಟಿ ಈ ಥರ ಇದೆ, ಮತ್ತು ಇದರಲ್ಲಿ ನಾನು ಭಾಗಿಯಾಗಿಲ್ಲ, ಇದರಲ್ಲಿ ನನ್ನ ಕೆಲಸ ಈ ಥರ ಪರಿಸ್ಥಿತಿ ಮಾಡಿಲ್ಲ, ಒಂದು ವೇಳೆ ನನ್ನ ಥರ ಇದ್ದಾಗ ನಾನು ಇಂಟಾಕ್ಸಿಕೇಷನಲ್ಲಿದ್ದೆ, ಅಥವಾ ಪೊಲೀಸರು ಈ ಥರ ತಪ್ಪುಗಳು ಮಾಡಿದ್ದಾರೆ ಇದರಲ್ಲಿ, ಅಥವಾ ಈ ಥರ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಈ ಥರ ಚೈನ್ ಲಿಂಕ್ ಇಲ್ಲ, ಈ ತಾಂತ್ರಿಕ ಸಾಕ್ಷಿಗಳು ವೈಜ್ಞಾನಿಕ ಸಾಕ್ಷಿಗಳು ನನ್ನ ವಿರುದ್ಧ ಇಲ್ಲ, ಅಥವಾ ಇವು ಪ್ರತ್ಯಕ್ಷ ಸಾಕ್ಷಿಗಳನ್ನು ಸುಳ್ಳು ಸಾಕ್ಷಿಗಳಾಗಿ ಇವರು ಸೃಷ್ಟಿ ಮಾಡಿದ್ದಾರೆ, ನನಗೆ ಶಿಕ್ಷೆ ಕೊಡಿಸೋಕೆ ಉದ್ದೇಶದಿಂದ ಇದನ್ನೆಲ್ಲ ಅವರು ಕೋರ್ಟ್ ಗಮನಕ್ಕೆ ಪ್ರೂವ್ ಮಾಡಿದರೆ, ಕೋರ್ಟ್ಗೆ ನಂಬಿಕೆ ತರಿಸಿದ್ರೆ, ಎಸ್ ದರ್ಶನ್ ಕಡೆಯಿಂದ ವಾದ ಈ ರೀತಿಯಲ್ಲಿ ಇದೆ ಅನ್ನೋ ಕೋರ್ಟ್ಗೆ ಅನಿಸಿದರೆ, ಅಂಥ ಸಂದರ್ಭದಲ್ಲಿ ಜಾಮೀನು ಮೇಲೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಇದ್ದಾರೆ. ಆ ಕೆಲಸ ಇವರು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ಜಾಮೀನು ಬಿಡಬಾರ್ದಂತಕ್ಕಂಥ, ಬಟ್ ಇಷ್ಟೆಲ್ಲ ಗ್ರೌಂಡ್ಗಳನ್ನು ಇವರು ಕೋರ್ಟನ್ನು ಹೊಳೆಸಿದರೆ ಅಥವಾ ಕೋರ್ಟ್ಗೆ ಗಮನಕ್ಕೆ ತಂದರೆ ಕೋರ್ಟು ಮನಸ್ಸು ಮಾಡಿ ಬಿಡ್ಬೋದು. ಬಟ್ ಕೋರ್ಟ್ಗೆ ಜಾಮೀನು ಬಿಡಲಿಕ್ಕೆ ಅವಕಾಶಗಳು ಇದ್ದಾವೆ. ಯಾಕೆ ಕೋರ್ಟ್ಗೆ ಅವಕಾಶ? ಕೋರ್ಟ್ಗಳಲ್ಲಿ ಲೀಗಲ್ ಕಾನೂನಲ್ಲಿ ಎಂಥವ್ರಿಗೂ ಸಹ ಅವರು ಈಗ ನೋಡಿ, ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಜನ ಬಿಟ್ಟಿಲ್ಲ, ಎಷ್ಟೋ ಜನ ಮರ್ಡರ್ ಕೇಸ್ಗಳು ಎಷ್ಟು ಜನ ಬಿಟ್ಟಿಲ್ಲ, ಇದ್ದಾವೆ, ಇಲ್ಲ ಅಂತಿಲ್ಲ. ಸೊ ಹಾಗಾಗಿ ಜಾಮೀನು ಬಿಡಬಾರ್ದು ಅಂತೇನಿಲ್ಲ, ಬಿಡೋಕ್ಕೆ ಕೋರ್ಟ್ಗೆ ಅವಕಾಶ ಇದೆ. ಓಕೆ, ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಜಾಮೀನು ಸಿಗೋದಕ್ಕೆ ಅವ್ರ ಫ್ಯಾನ್ಸೇ ವಿಲನ್ ಆಗ್ತಾ ಇದಾರ ಅಂತ. ಬಿಕಾಸ್ ದರ್ಶನ್ ವಿರುದ್ಧ ಯಾರು ಮಾತನಾಡ್ತಾರೋ, ಯಾರು ಪೋಸ್ಟ್ ಹಾಕ್ತಾರೋ ಅವರಿಗೆ ಬೆದರಿಕೆ ಹಾಕೋದು, ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಮ್ಮ ಬಾಸ್ ಹೊರಗಡೆ ಬರಲಿ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ, ಆಡಿಯೋ ಸಂದೇಶವನ್ನ ಕಳಿಸ್ತಾರೆ. ಇದು ಕೂಡ ಎಲ್ಲೋ ಅಬ್ಜೆಕ್ಷನ್ ಆಗಬಹುದಾ ಅಂತ. ಸರ್, ಇವೆಲ್ಲ ಎಲ್ಲೋ ಒಂದು ಕಡೆ ಅತಿರೇಕದ ವರ್ತನೆಗಳಾಗ್ತವೆ. ಯಾಕಂದರೆ ಏನೋ ಪಾಪ ಪುಣ್ಯನೋ ಅದು ಬೇರೆ ವಿಚಾರ. ಅಭಿಮಾನ ಅಂತಕ್ಕಂಥದ್ದು ಸಹಜವಾಗಿ ಇರ್ತದೆ. ಇದೊಂದು ವೈಜ್ಞಾನಿಕ ಜೀವನಗಳಲ್ಲಿ, ಆಧುನಿಕ ಜೀವನದಲ್ಲಿ ಇದೊಂದು ಫ್ಯಾಷನ್ ಆಗಿದೆ. ಅಭಿಮಾನ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಒಂದಷ್ಟು ಅಭಿಮಾನಿಗಳು ಉಟ್ಕೊಂಡಿರ್ತಾರೆ. ಬಟ್ ಅದನ್ನೇ ಸತ್ಯ ಅಂತ ಹೇಳ್ಬಿಟ್ಟು ಜೀವನ ಮಾಡಬಾರ್ದಲ್ಲ. ನೀವು ನಿಜವಾಗ್ಲೂ ಸಹ ದರ್ಶನ್ಗೆ ಸಹಾಯ ಮಾಡಬೇಕು ಅಥವಾ ನಿಮ್ಮ ಅಭಿಮಾನ ಇರೋದಾದರೆ ನೀವು ಸುಮ್ಮನೆ ಇರಬೇಕು, ಕಾನೂನಿನ ಚಟುವಟಿಕೆಗಳಲ್ಲಿ ನೀವು ನೋಡ್ತಾ ಇರಬೇಕು, ಕಾನೂನಾತ್ಮಕವಾಗಿ ಸಹಾಯ ಮಾಡ್ಕೋಬೇಕು. ಕಾನೂನು ಬಿಟ್ಟು ಯಾರನ್ನು ಸಹ ವರ್ತನೆ ಮಾಡಬಾರ್ದು. ಸೊ ಅದು ತೊಂದರೆ ಆಗ್ತದೆ. ತೊಂದರೆ ಆಗಬಾರ್ದು ಅನ್ನೋದ್ರಲ್ಲಿ ತಾವು ಗಮನಿಸ್ಕೊಂಡು ಇರಬೇಕು. ಕಾನೂನಾತ್ಮಕವಾಗಿರ್ತಕ್ಕಂಥ ಸಹಾಯಗಳನ್ನು ಮಾಡ್ಬೋದು ಅಷ್ಟೇ. ಓಕೆ ಸರ್, ಇಷ್ಟೊತ್ತು ವೀಕ್ಷಕರೇ ನಾವು ಗಮನಿಸಿದ್ವಿ ಈ ದರ್ಶನ್ ಅವರ ವಿಚಾರ, ಜೊತೆಗೆ ಏನು 17 ಜನ ಟೋಟಲ್ ಆಗಿ ಆರೋಪಿಗಳಿದಾರಲ್ಲ ಅವರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅವರ ಜಾಮೀನು ಪ್ರಕ್ರಿಯೆ ಕೂಡ ಇನ್ನೇನು ಆರಂಭ ಆಗುತ್ತೆ, ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪನವರು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.